ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಾವು ಮಾತನಾಡ್ತಾ ಇರುವಂಥದ್ದು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ, ಹಾಗೆಯೇ ಟಾಲಿವುಡ್ನ ದ ಕ್ಯೂಟೆಸ್ಟ್ ಹೀರೋ ಹಾಗೆ ಹ್ಯಾಂಡ್ಸಮ್ ಹಂಕ್ ಆಗಿರುವಂತಹ ವಿಜಯ್ ದೇವರಕೊಂಡ, ಇವರಿಬ್ಬರ ಮಧ್ಯೆ ಲವಿ ಡವಿ ಆಗಿತ್ತು. ಹಾಗೆಯೇ ರೀಸೆಂಟ್ ಆಗಿ ಅಂದರೆ ಫೆಬ್ರವರಿ 26ನೇ ತಾರೀಕು ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಟ್ಟರು. ಆದರೆ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸಿ ಕೇವಲ ಸ್ಯಾಂಡಲ್ವುಡ್ಗಷ್ಟೇ ಸೀಮಿತ ಆಗದೆ ಪರಭಾಷೆಗಳಲ್ಲೂ ಕೂಡ ಮಿಂಚಿ ಕರ್ನಾಟಕಕ್ಕೆ ಹಾಗೆಯೇ ಕರ್ನಾಟಕದಾದ್ಯಂತ ಅದರೊಟ್ಟಿಗೆ ಪ್ಯಾನ್ ಇಂಡಿಯಾದಾದ್ಯಂತ ಹೆಸರು ಮಾಡಿರುವಂತಹ ನಟಿ. ಗೀತ ಗೋವಿಂದಂ ಸಿನಿಮಾದ ಮೂಲಕ ಇವರಿಬ್ಬರ ಲವ್ ಸ್ಟೋರಿ ಶುರುವಾಗುತ್ತೆ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಒಂದೆರಡು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ನಂತರ ಲವ್ವಿ ಡವ್ವಿ ಹಂಗೆ ಶುರುವಾಯ್ತಾ, ಆ ದೇಶ ಈ ದೇಶ, ಆ ಕಡೆ ಈ ಕಡೆ, ಆ ಊರು ಈ ಊರು ಅಂತ ಹೇಳ್ಬಿಟ್ಟು ಸುತ್ತಾಡ್ತಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಯಾವಾಗ ರಶ್ಮಿಕಾ ಒಂದು ಹೆಸರು ವಿಜಯ್ ದೇವರಕೊಂಡ ಅವರೊಟ್ಟಿಗೆ ತಳಕಾಕೋದಕ್ಕೆ ಶುರುವಾಯಿತೋ, ಅದಕ್ಕಿಂತ ಮುಂಚೆ ಅಂತಂದ್ರೆ ನಮ್ಮ ಸ್ಯಾಂಡಲ್ವುಡ್ ನಟ ರಕ್ಷಿತ್ ಶೆಟ್ಟಿ ಅವರ ಒಟ್ಟಿಗೆ ಎಂಗೇಜ್ಮೆಂಟ್ ಆಗಿ ಯಾವಾಗ ಅವರಿಬ್ಬರ ಮಧ್ಯೆ ಪರಸ್ಪರ ಅವರಿಬ್ಬರು ಒಪ್ಪಂದದ ಮೇರೆಗೆ ಯಾವಾಗ ಬೇಡ ಅನ್ನುವಂಥದ್ದನ್ನ ಅಂದ್ರೆ ಮದುವೆ ಬೇಡ ಅನ್ನೋದನ್ನ ರದ್ದು ಮಾಡಿಬಿಟ್ಟು ಅವರವರ ವೈಯಕ್ತಿಕ ಕಾರಣಗಳನ್ನ ಕೊಟ್ಕೊಂಡು ಅವರಿಬ್ಬರು ಪರಸ್ಪರ ವೈಯಕ್ತಿಕವಾಗಿ ಬೇರ್ಪಡೆ ಆಗ್ತಾರೆ. ಆಗ್ಲಿಂದಾನೂ ಕೂಡ ನಮ್ಮ ಕರ್ನಾಟಕದ ಒಂದಿಷ್ಟು ಜನರಿಗೆ ಹಾಗೆಯೇ ಒಂದಿಷ್ಟು ಟ್ರೋಲ್ ಪೇಜ್ಗಳಿಗೆ ರಶ್ಮಿಕಾ ಮಂದಣ್ಣ ಅವರ ಬಾಯಿಗೆ, ಟ್ರೋಲ್ ಪೇಜ್ಗಳ ಬಾಯಿಗೆ ಆಹಾರವಾಗ್ತಾರೆ. ಇಲ್ಲಿ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತಾ ಇರುವಂತಹ ವಿಚಾರ ಏನಂತಂದ್ರೆ, ಪರಸ್ಪರ ಯಾವುದೇ ಒಂದು ಜೋಡಿಯ ಮಧ್ಯೆ ಲವ್ವಿ ಡವ್ವಿ ಶುರುವಾಯಿತು ಅಂತಂದ್ರೆ ಹಲವು ಕಾರಣಗಳಿರುತ್ತೆ. ಹಾಗೇನೆ ಬ್ರೇಕಪ್ ಆಗೋದಕ್ಕೂ ಕೂಡ ಸಾಕಷ್ಟು ಕಾರಣಗಳಿರುತ್ತೆ. ಲವ್ ಆಗೋದಕ್ಕೂ ಕಾರಣಗಳಿರುತ್ತೆ, ಬ್ರೇಕಪ್ ಆಗೋದಕ್ಕೂ ಕೂಡ ಕಾರಣಗಳಿರುತ್ತೆ. ಆದ್ರೆ ಶುರುವಾದಾಗ ಆಗಿರುವಂತಹ ಒಂದಷ್ಟು ಏನು ಕಾರಣಗಳಿರುತ್ತಲ್ಲ, ಅದು ಬ್ರೇಕಪ್ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಬಿಕಾಸ್ ಅವರಿಬ್ಬರ ಪರ್ಸನಲ್ ಲೈಫಲ್ಲಿ ಏನೆಲ್ಲ ನಡೀತಾ ಇರುತ್ತೆ, ನಡೆದಿರುತ್ತೆ, ಹಾಗೇನೆ ಇಬ್ಬರಿಗೂ ಎಲ್ಲಿ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ಎಲ್ಲಿ ಹೊಂದಾಣಿಕೆ ಆಗಿಲ್ಲ ಅನ್ನುವಂತಹ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತದೆ. ಆದ್ರೆ ಇಲ್ಲೇನಾಗ್ತಿದೆ ಅಂತಂದ್ರೆ, ಯಾವಾಗ ರಶ್ಮಿಕಾ ಮಂದಣ್ಣ ಅವರು ಕಿರಿಕ್ ಪಾರ್ಟಿ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು, ಆಗ ನಮ್ಮ ಕರ್ನಾಟಕ ಜನತೆ ಸಾಕಷ್ಟು ಅಭಿಮಾನವನ್ನ ತೋರ್ತಾರೆ. ಅದರೊಟ್ಟಿಗೆ ಕರ್ನಾಟಕಕ್ಕಷ್ಟೇ ಅಲ್ಲದೆ ನ್ಯಾಷನಲ್ ಕ್ರಶ್ ಆಗಿ ಕೂಡ ಅವರು ಇಡೀ ಪ್ಯಾನ್ ಇಂಡಿಯಾ ಸಿನಿಮಾ ರಂಗದಲ್ಲಿ ಮಿಂಚುತ್ತಾರೆ. ಅವರು ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಾಗ ನಮ್ಮ ಕರ್ನಾಟಕ ಜನರು ಸಾಕಷ್ಟು ಪ್ರೀತಿಯನ್ನ ತೋರಿಸ್ತಾರೆ. ಅದೇ ಸಮಯದಲ್ಲಿ ರಕ್ಷಿತ್ ಶೆಟ್ಟಿ ಅವರೊಟ್ಟಿಗೆ ರಶ್ಮಿಕಾ ಮಂದಣ್ಣ ಎಂಗೇಜ್ಮೆಂಟ್ ಮಾಡ್ಕೊಂಡಾಗ್ಲೂ ಕೂಡ ಸಾಕಷ್ಟು ಜನ ಒಂದು ಹ್ಯಾಪಿಯಾಗಿ ಸಂತೋಷವನ್ನ ಹಾಗೂ ಸಂಭ್ರಮವನ್ನ ಅದರೊಟ್ಟಿಗೆ ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರಿಬ್ಬರ ಮಧ್ಯೆ ಯಾವಾಗ ಹೊಂದಾಣಿಕೆಯಾಗದೆ ಪರಸ್ಪರ ದೂರ ಆಗ್ತಾರೋ ಆಗ್ಲಿಂದ ನಮ್ಮ ಕರ್ನಾಟಕದ ಒಂದಷ್ಟು ಜನರ ಕೆಂಗಣ್ಣಿಗೆ ನಮ್ಮ ರಶ್ಮಿಕಾ ಮಂದಣ್ಣ ಗುರಿ ಆಗ್ತಾರೆ. ಇಲ್ಲಿ ಏನು ವಿಚಾರ ನಾನು ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಮದುವೆ ಆಗಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ನವ ಜೋಡಿಗಳು ಚೆನ್ನಾಗಿರ್ಬೇಕು, ಖುಷಿ ಆಗಿರ್ಬೇಕು, ಅದರೊಟ್ಟಿಗೆ ನಾವು ಎಲ್ಲಾನು ಕೂಡ ಆ ಒಂದು ಕ್ಷಣವನ್ನ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂತಿದ್ದಾರೆ. ಆದ್ರೆ ನಮ್ಮ ರಶ್ಮಿಕಾ ಮಂದಣ್ಣ ಅವರಿಗೆ ಆ ಒಂದು ಭಾಗ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಯಾವುದೇ ಒಂದು ಟ್ರೋಲ್ ಪೇಜಸ್ ಅನ್ನ ಸ್ವೈಪ್ ಮಾಡಿದ್ರು ಕೂಡ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾವನ್ನ ಸ್ವೈಪ್ ಮಾಡಿದ್ರು ಕೂಡ ಇಲ್ಲಿ ರಶ್ಮಿಕಾ ಅವರ ವಿರುದ್ಧ ನೆಗೆಟಿವ್ ಕಮೆಂಟ್ಗಳ ಸುರಿಮಳೆ ಸುರಿತಾ ಇದೆ. ಯಾಕೆ ಅಂತ ಹೇಳ್ತೀರಾ? ಅಂದ್ರೆ ರಶ್ಮಿಕಾ ಮಂದಣ್ಣ ಅವರು ಹಾಗೂ ರಕ್ಷಿತ್ ಶೆಟ್ಟಿ ಅವರ ಮಧ್ಯೆ ಏನಾಗಿತ್ತು ಅನ್ನೋಂಥದ್ದು ಇದುವರೆಗೂ ಹೇಳ್ತೀನಿ, ಯಾರಿಗೂ ಗೊತ್ತಿಲ್ಲ. ಅವರಿಬ್ರು ಯಾಕೆ ದೂರ ಆದ್ರು ಅಂತ ಹೇಳ್ಬಿಟ್ಟು ಅವರು ಹೇಳಿಲ್ಲ, ಇವರು ಹೇಳಿಲ್ಲ. ಆದ್ರೆ ರಶ್ಮಿಕಾ ಮಂದಣ್ಣ ಅವರು ಬಿಟ್ಟು, ರಕ್ಷಿತ್ ಶೆಟ್ಟಿಯನ್ನ ಬಿಟ್ಟು ವಿಜಯ್ ದೇವರಕೊಂಡ ಅವರೊಟ್ಟಿಗೆ ಲವ್ವಿ ಡವಿ ಶುರು ಮಾಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಸಾಕಷ್ಟು ಕೆಂಗಣ್ಣಿಗೆ ಗುರಿ ಆಗ್ತಾರೆ. ಇಲ್ಲಿ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಏನಂತಂದ್ರೆ, ಒಂದು ಲೆಕ್ಕದಲ್ಲಿ ರಕ್ಷಿತ್ ಶೆಟ್ಟಿ ಅವರಿಗೆ ಇದು ಒಳ್ಳೇದೇ ಆಯ್ತು ಅಂತ ಅನ್ಕೋಣ. ಮದುವೆ ಆದ್ಮೇಲೆ ರಶ್ಮಿಕಾ ಮಂದಣ್ಣ ಅವರು ಒಂದಷ್ಟು ದಿನಗಳ ಕಾಲ ಇದ್ದು ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಆಗಿಲ್ಲ ಅಂತಂದ್ರೆ, ಆಗ ಇಬ್ಬರ ಲೈಫಲ್ಲೂ ಕೂಡ ಸಾಕಷ್ಟು ಬಿರುಕುಗಳು ಮೂಡ್ತಾ ಇತ್ತು. ಹಾಗೇನೆ ಇಬ್ಬರ ಲೈಫಲ್ಲೂ ಕೂಡ ಒಂದು ಕಪ್ಪು ಮಚ್ಚೆ ಅನ್ನುವಂಥದ್ದು, ಬ್ಲಾಕ್ ಡಾಟ್ ಅನ್ನುವಂಥದ್ದು ಉಳಿತಾನೆ ಇರ್ತಿತ್ತು. ಮದುವೆಗಿಂತ ಮುಂಚೆನೆ ಪರಸ್ಪರ ಬೇರೆ ಆದ್ರಲ್ಲ, ಬಿಕಾಸ್ ಅವರ ವೈಯಕ್ತಿಕ ಕಾರಣಗಳು, ಅವ್ರವ್ರಿಗೆ ಏನೇನು ಹೊಂದಾಣಿಕೆ ಆಗಿಲ್ವೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಅದೇ ಒಂದು ವಿಚಾರವನ್ನ ಇಟ್ಕೊಂಡು ನೂತನವಾಗಿ ಅಂದ್ರೆ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ರಶ್ಮಿಕಾ ಮಂದಣ್ಣ ಅವರಿಗೆ ಟಾರ್ಗೆಟ್ ಅನ್ನ ಮಾಡ್ಕೊಂಡು ಒಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ರಕ್ಷಿತ್ ಶೆಟ್ಟಿ ಬಿಟ್ಟರು ಕೂಡ ನಾವು ಬಿಡಲ್ಲ, ಕರ್ನಾಟಕ ಜನತೆ ಕ್ಷಮಿಸಲ್ಲ ಅನ್ನುವಂಥದ್ದು ಒಂದಷ್ಟು ಜನ ಮಾತನಾಡ್ಕೊಳ್ತಿದ್ದಾರೆ. ಹಾಗೇನೆ ಒಂದಷ್ಟು ಜನ ತಮ್ಮ ತಮ್ಮ ಕಮೆಂಟ್ಸ್ ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಏನಂತಂದ್ರೆ, ಮದುವೆ ಅನ್ನೋದು ಪರ್ಸನಲ್ ವಿಚಾರ, ಅವರವರ ವೈಯಕ್ತಿಕ ಜೀವನ, ಅವರವರ ಖಾಸಗಿ ಜೀವನ. ನೀವ್ ಯಾಕೆ ಇಂಟರ್ಫಿಯರ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದ್ರೆ, ಅಫ್ಕೋರ್ಸ್ ಓರ್ವ ನಟಿ, ಪ್ಯಾನ್ ಇಂಡಿಯಾದಾದ್ಯಂತ ಹೆಸರು ಮಾಡಿರುವಂತಹ ನಟಿ, ಅವ್ರಿಗೆ ಆದಂತಹ ಒಂದಷ್ಟು ಅಭಿಮಾನವನ್ನ ಹೊಂದಿರ್ತಾರೆ, ಖುಷಿ ಆಗುತ್ತೆ. ಕರ್ನಾಟಕ ಜನತೆನೂ ಕೂಡ ಒಂದಷ್ಟು ಜನ ಖುಷಿ ಪಡ್ತಾರೆ, ಅದರೊಟ್ಟಿಗೆ ಪರಭಾಷೆಗಳಲ್ಲಿರುವಂತಹ ಅವರ ಫ್ಯಾನ್ಸ್ ಕೂಡ ಖುಷಿ ಪಡ್ತಾರೆ.
ಆದ್ರೆ ಅವರ ಒಂದು ಸಂತೋಷವನ್ನ ಕಿತ್ಕೊಳ್ಳೋದಕ್ಕೆ ನೀವ್ಯಾರು ಅನ್ನುವಂಥ ಮಾತನ್ನ ನಾನು ಕೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತೀರಾ. ಎಷ್ಟೋ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಲಕ್ಷ ಲಕ್ಷ ಅಲ್ಲ ಕೋಟಿಗಟ್ಟಲೆ ಸುರಿಸಿ ಅವರ ಮದುವೆಯನ್ನ ಅದ್ದೂರಿಯಾಗಿ ಮಾಡಿರ್ತಾರೆ. ಅವರು ಕೂಡ ನಾನು ಹೊಸದಾಗಿ ಮದುವೆ ಆಗಿದ್ದೀನಿ, ನನ್ನ ಲೈಫ್ ಪಾರ್ಟ್ನರ್ ಜೊತೆ ಈ ಒಂದು ಕ್ಷಣನ ಎಂಜಾಯ್ ಮಾಡಬೇಕು, ಚೆನ್ನಾಗಿರಬೇಕು ಅನ್ನುವಂತಹ ಹೊಂದಾಣಿಕೆಯನ್ನ ಇಟ್ಕೊಂಡು ಅವ್ರು ಮದುವೆ ಆಗಿರ್ತಾರೆ. ಆದ್ರೆ ಆ ಒಂದು ಕ್ಷಣಗಳನ್ನ ಎಂಜಾಯ್ ಮಾಡೋದಕ್ಕೆ ನಮ್ಮ ಒಂದಷ್ಟು ಟ್ರೋಲ್ ಪೇಜಸ್ಗಳು ಹಾಗೆ ನಮ್ಮ ಕರ್ನಾಟಕದಲ್ಲಿ ರಶ್ಮಿಕಾ ಅವರನ್ನ ಟಾರ್ಗೆಟ್ ಮಾಡ್ಕೊಂಡಿರೋಂಥವ್ರು ಬಿಡ್ತಾ ಇಲ್ಲ. ಬಿಕಾಸ್ ಯಾಕಂತಂದ್ರೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತೆಗೆದ್ರು, ಯಾವುದೇ ಒಂದು ಟ್ರೋಲ್ ಪೇಜ್ ತೆಗೆದ್ರು, ಅಲ್ಲಿ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧವಾಗಿ ಕಮೆಂಟ್ಸ್ಗಳ ಸುರಿಮಳೆ ಸುರಿತಾ ಇರುವಂತದ್ದು. ಇನ್ನೊಂದೇನಂತಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆ ಬೇರ್ಪಟ್ರು, ಅದು ರಕ್ಷಿ ಶೆಟ್ಟಿ ಅವರಿಗೆ ಒಳ್ಳೇದಾಯ್ತು. ಯಾಕೆಂತಂದ್ರೆ ರಕ್ಷಿ ಶೆಟ್ಟಿ ಅವರು ಈಗ ಆರಾಮಾಗಿದ್ದಾರೆ, ಅವರವರು ತಮ್ಮ ತಮ್ಮ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ರಶ್ಮಿಕಾ ಮಂದಣ್ಣ ಅವರು ಕೂಡ ಅವ್ರಿಗೆ ಅಡ್ಜಸ್ಟ್ ಆಗಿರುವಂತಹ, ಅವ್ರಿಗೆ ಹೊಂದಾಣಿಕೆ ಆಗಿರುವಂತಹ, ಹಾಗೆ ಇವರೇ ಹೊಂದಾಣಿಕೆ ಆದ್ರೆ ಅವರೇ ಹೊಂದಾಣಿಕೆ ಆದ್ರೆ ಗೊತ್ತಿಲ್ಲ, ಅವರಿಬ್ಬರ ಮಧ್ಯೆ ಒಂದೊಳ್ಳೆ ಬಾಂಡಿಂಗ್ ಇದೆ, ಅವ್ರು ಮದುವೆ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದಿಷ್ಟು ಜನರು ಇದಾರಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟು ಬಿ ಫ್ರಾಂಕ್ ಹೇಳ್ತಾ ಇದ್ದೀನಿ, ಇದು ಸರಿಯಲ್ಲ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ಮದುವೆ ಅನ್ನೋದು ಅವರ ಖಾಸಗಿ ಜೀವನ. ಇವಾಗ ಡಿವೋರ್ಸ್ ಆದ್ರೂ ಕೂಡ ಮದುವೆ ಆಗಿದ್ದಾರೆ, ಇನ್ನೊಂದು 6 ತಿಂಗಳಲ್ಲಿ ಡಿವೋರ್ಸ್ ಆಗುತ್ತೆ, ಆಗ ನಮ್ಮ ರಕ್ಷಿ ಶೆಟ್ಟಿ ಅವ್ರು ಹಿಂದೆನೆ ಬರ್ತೀರಾ ಅನ್ನೋವಂಥದ್ದು ಹೇಳುವಂಥದ್ದಾಗಿರ್ಬೋದು, ಅವರಿಗೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಅನ್ನ ಮಾಡ್ಕೊಂಡು ಹೇಳುವಂಥದ್ದಾಗಿರ್ಬೋದು, ಒಂದಷ್ಟು ಕಮೆಂಟ್ಸ್ಗಳ ಸುರಿಮಳೆಯನ್ನ ಸುರಿಯೋದಾಗಿರ್ಬೋದು, ನೆಗೆಟಿವ್ ಕಮೆಂಟ್ಸ್ ಹಾಕುವಂಥದ್ದು, ಇದೆಲ್ಲಾನು ಕೂಡ ಯಾವುದು ಕೂಡ ಒಳ್ಳೇದಲ್ಲ ಅಂತಾನೆ ಹೇಳ್ತೀವಿ. ಯಾಕೆಂತಂದ್ರೆ ಇದು ಒಳ್ಳೆ ಒಂದು, ನಾವು ಕರ್ನಾಟಕದಲ್ಲಿ ಏನ್ ಗೊತ್ತಾ, ಪರಭಾಷಿಗರು ಬಂದರೂ ಕೂಡ ನಾವು ರೆಡ್ ಮ್ಯಾಟ್ ಹಾಕ್ಬಿಟ್ಟು ನಾವು ಒಂದು ಅವ್ರನ್ನ ವೆಲ್ಕಮ್ ಮಾಡ್ಕೊತೀವಿ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ನೀವು ಹಾಕುವಂತಹ ಒಂದೊಂದು ಕಮೆಂಟು ಕೂಡ ಅವ್ರ ತಂದೆ ತಾಯಿ ನೋಡ್ತಿರ್ತಾರೆ, ಅವರ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಿರ್ತಾರೆ, ಅವರು ನೋಡ್ತಿರ್ತಾರೆ. ಎಷ್ಟು ಹರ್ಟ್ ಆಗುತ್ತೆ ಹೇಳಿ. ಆಸ್ ಎ ಪಬ್ಲಿಕ್ ಫಿಗರ್ ಆಗಿ ಅವ್ರು ಎಷ್ಟೇ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೂ ಕೂಡ ಅವರ ಮನಸ್ಸಲ್ಲಿ ಒಂದಲ್ಲ ಒಂದು ವಿಚಾರ, ಒಂದಲ್ಲ ಒಂದು ಕಮೆಂಟ್ ತಲುಪಿದಾಗ ತುಂಬಾ ಸೂಕ್ಷ್ಮವಾಗಿ ಬೇಜಾರಾಗುತ್ತೆ. ಅವರು ಮದುವೆ ಆಗಿದ್ದಾರೆ, ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಚೆನ್ನಾಗಿದೆ, ಅವರು ಅವರ ಜೀವನವನ್ನ ನೋಡ್ಕೊಂಡಿದ್ದಾರೆ, ಬಿಟ್ಟು ಬಿಡಿ. ಅದೇ ಮದುವೆಯಾಗಿ ಬೇರ್ಪಟ್ಟಿದ್ದಿದ್ರೆ ಆಗ ಯಾರ್ದು ಅಂತ ತಪ್ಪು ಅಂತ ಫೈಂಡ್ ಔಟ್ ಮಾಡ್ತಿದ್ರಿ? ರಕ್ಷಿ ಶೆಟ್ಟಿ ಅವ್ರದಂತ ತಪ್ಪು ಅಂತ ಫೈಂಡ್ ಔಟ್ ಮಾಡ್ತಿದ್ರ? ರಶ್ಮಿಕಾ ಮಂದಣ್ಣ ಅವ್ರದೇ ತಪ್ಪು ಅಂತ ಫೈಂಡ್ ಔಟ್ ಮಾಡ್ತಿದ್ರ? ಆಗಿದ್ದಾಗೋಗ್ಬಿಟ್ಟಿದೆ. ಕಳೆದ ಒಂದು ದಶಕದ ಹಿಂದೆ ಆಗಿರುವಂತದ್ದು ಅಂತ ಅನ್ಕೊಂಡಿದೀನಿ. ಅದಾಗಿದೆ, ದಶಕಗಳಾಗಿದೆ. ಅದಾದ ನಂತರ ಅವರು ಅವ್ರ ಜೀವನದಲ್ಲಿ ಖುಷಿಯಾಗಿದ್ದಾರೆ, ಅವರು ಸಿನಿಮಾಗಳು ಮಾಡ್ತಿದ್ದಾರೆ, ಇವ್ರ ಸಿನಿಮಾದಲ್ಲೂ ಬ್ಯುಸಿ ಆಗಿದ್ದಾರೆ, ಇವರು ಕೂಡ ತುಂಬಾ ಖುಷಿ ಆಗಿದ್ದಾರೆ. ಯಾಕೆ ಮದುವೆ ಒಂದು ವಿಚಾರವನ್ನ ಇಟ್ಕೊಂಡು ಈ ತರ ಟ್ರೋಲ್ ಪೇಜಸ್ ಅನ್ನ ಮಾಡ್ತಿದ್ದೀರಾ, ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಿದ್ದೀರಾ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಕರ್ನಾಟಕ ಜನತೆ ಇನ್ನೊಂದು ವಿಚಾರಕ್ಕೆ ಮೆಚ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ರಶ್ಮಿಕಾ ಮಂದಣ್ಣ ಅವರು ಎಷ್ಟೇ ದೊಡ್ಡ ಹೀರೋಯಿನ್ ಆದ್ರೂ ಕೂಡ ಕನ್ನಡದ ಬಗ್ಗೆ ಆಗಾಗ ಮಾತನಾಡ್ತಿರ್ತಾರೆ. ಅಂತ ಒಂದು ಸಮಯದಲ್ಲಿ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧ ನೀವು ಚಾಟಿ ಬೀಸಿದ್ರೆ ಅದಕ್ಕೆ ಒಪ್ಕೊಳ್ಳೋಣ. ಕನ್ನಡ ಭಾಷೆ ಬಗ್ಗೆ ಮಾತನಾಡಿದಾಗ, ಕನ್ನಡ ಜಲದ ಬಗ್ಗೆ ಮಾತಾಡಿದಾಗ, ಕನ್ನಡ ನೆಲದ ಬಗ್ಗೆ ಮಾತನಾಡಿದಾಗ ನೀವು ಅವರ ವಿರುದ್ಧ ಮಾತಾಡ್ತಿರಲ್ಲ, ಅಂತ ಒಂದು ಸಂದರ್ಭದಲ್ಲಿ ಎಲ್ಲಾ ಕರ್ನಾಟಕ ಜನತೆ ನಿಮ್ಮ ಬಗ್ಗೆ ಒಂದು ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಮದುವೆ ಅನ್ನೋದು ಅವರ ಖಾಸಗಿ ಜೀವನ, ವ್ಯಕ್ತಿತ್ವ, ವೈಯಕ್ತಿಕ ಜೀವನ. ಬಿಟ್ಬಿಡಿ. ಪರ್ಸನಲ್ ಟಾರ್ಗೆಟ್ ಅನ್ನೋದು ಬೇಡ. ಯಾಕಂತಂದ್ರೆ ಅವ್ರದೇ ಆದಂತಹ ಒಂದಷ್ಟು ಜೀವನವನ್ನ, ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅವ್ರು ಬೇಕಾಗಿರುವಂತವ್ರೊಟ್ಟಿಗೆನೇ ಲೈಫ್ ಲೀಡ್ ಮಾಡಬೇಕು ಅನ್ನುವಂಥದ್ದಿರುತ್ತೆ. ಆಗಿದ್ದಾಗೋಗ್ಬಿಟ್ಟಿದೆ. ಅದನ್ನೇ ಹಳೇದನ್ನೇ ಕೆದಕ್ತಾ ಹೋದ್ರೆ ಮುಂದೆ ನಡಿಬೇಕಾಗಿರುವಂಥದ್ದನ್ನ ಬಿಟ್ಬಿಡಿ. ಅಂಡ್ ಹಾಗೆ ಇದ್ರ ಬಗ್ಗೆ ರಕ್ಷಿ ಶೆಟ್ಟಿ ಅವರು ಕೂಡ ಒಂದು ವಿಡಿಯೋ ಮೂಲಕ ಒಂದು ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ. ಆಗಿದ್ದಾಗೋಗ್ಬಿಟ್ಟಿದೆ, ಮುಂದೆ ಆಗ್ಬೇಕಾಗಿರುವಂಥದ್ದನ್ನ ನೋಡಿ, ನನ್ನ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಅದ್ರ ಬಗ್ಗೆನೇ ಪದೇ ಪದೇ ಒಂದು ಕಮೆಂಟ್ಸ್ಗಳನ್ನ ಹಾಕೋದು ಬಿಟ್ಬಿಡಿ ಅನ್ನುವಂಥದ್ದು. ಆಮೇಲೆ ರಶ್ಮಿಕಾ ಮಂದಣ್ಣ ಅವರು ಅಷ್ಟೇನೆ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಿಲ್ಲ. ಯಾಕಂತಂದ್ರೆ ಅವ್ರು ಎಂತೆಂಥ ಟ್ರೋಲ್ ಪೇಜಸ್ ಅನ್ನ ನೋಡಿದ್ದಾರೆ. ವಿಡಿಯೋಸ್ ಬಂದಾಗ್ಲೂ ಕೂಡ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಹಾಗಾಗಿ ಅವರು ಪ್ರಾಕ್ಟಿಕಲ್ ಆಗಿ ಮೂವ್ ಆನ್ ಆಗ್ತಾರೆ. ಕಮೆಂಟ್ಸ್ ಹಾಕುವಂತಾರೆ ಯಾವತ್ತಿದ್ರು ನಮ್ಮ ಕಾಲ್ ಕೆಳಗಡೆ ಇರ್ತಾರೆ, ನಮ್ಮ ಬೆನ್ನ ಹಿಂದೆ ಇರ್ತಾರೆ. ಅವ್ರು ಅದಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ಬಿಟ್ಟು ಅವ್ರು ಫಿಕ್ಸ್ ಆಗಿದ್ದಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಕರ್ನಾಟಕ ಜನತೆ ತುಂಬಾ ಒಳ್ಳೆಯವರು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಬ್ರು ಅವರನ್ನ ಟಾರ್ಗೆಟ್ ಇಟ್ಕೊಂಡು ಮಾಡುವಂಥದ್ದಲ್ಲ. ಯಾಕೆ ಅಂತಂದ್ರೆ ಅವರು ಅವರವರ ವೈಯಕ್ತಿಕ ಜೀವನ, ಅವರವರ ಪರ್ಸನಲ್ ಲೈಫ್ ಅಲ್ಲಿಗೆ ಬಿಟ್ಬಿಡಿ. ಅವರ ಒಂದು ಜೀವನವನ್ನ ಜಡ್ಜ್ ಮಾಡೋದಕ್ಕೆ ನೀವ್ಯಾರು ಅಂತ ಕೇಳ್ತಾ ಇದ್ದೀನಿ. ನಾಳೆ ದಿನ ಜಲದ ಬಗ್ಗೆ ಮಾತಾಡಿದಾಗ, ಅಥವಾ ಇನ್ನೊಂದು ಏನಂತಂದ್ರೆ, ನಿಮ್ಮ ತಂದೆ ತಾಯಿಗೆ ನೀವು ಫೋನ್ ಮಾಡಿ ಮಾತಾಡೋದಕ್ಕೆ ನಿಮ್ ಟೈಮ್ಗಳಿರಲ್ಲ. ಬೆಂಗಳೂರಿಗೆ ಬಂದಿರ್ತೀರಾ, ಕೆಲಸ ಮಾಡ್ತಿರ್ತೀರಾ, ಊಟಕ್ಕೆ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದ್ಬಿಟ್ಟು ಕಮೆಂಟ್ಸ್ ಹಾಕಕ್ ನಿಮ್ಗೆ ಆಗುತ್ತೆ. ನಿಮ್ಮ ತಂದೆ ಅದೇ ಒಂದು ಕಮೆಂಟ್ ಹಾಕೋ ಒಂದು ಸಮಯವನ್ನ ನಿಮ್ಮ ತಂದೆ ತಾಯಿಗೆ ಕೊಡ್ರಿ. ಮಾತಾಡಿ, ಫೋನ್ ಮಾಡಿ ಮಾತಾಡಿ. ಒಂದು 10 ನಿಮಿಷ ನಿಮ್ಮ ತಂದೆ ತಾಯಿಗೆ ಊರಲ್ಲಿ ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಾ, ಊಟ ಆಯ್ತಾ ಅಂತಂದ್ರೆ ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಆಗ್ತಾರೆ.
ನಿಮಗೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಒಂದಷ್ಟು ಜನ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ನೀವು ಮಾತಾಡಿದ ತಕ್ಷಣ ದೊಡ್ಡವರಾಗಲ್ಲ, ಇನ್ನೂ ನಿಮ್ಮದೇ ತಪ್ಪಾಗಿರುತ್ತೆ. ಅವ್ರೇನಾದರೂ ಕಂಪ್ಲೇಂಟ್ ಕೊಟ್ಟರೆ ನೀವೇ ಹೊರಗೋಗ್ತೀರಾ. ಸೊ ಸಾಕಷ್ಟು ಚರ್ಚೆ ಆಗ್ತಿರೋದು ಏನಂತಂದ್ರೆ, ರಶ್ಮಿಕಾ ಮಂದಣ್ಣ ರಕ್ಷಿತ್ ಶೆಟ್ಟಿ ಅವರಿಗೆ ಮೋಸ ಮಾಡಿದ್ರು, ಅವ್ರ ಜೀವನ ಉದ್ಧಾರ ಆಗಲ್ಲ, ಅವ್ರ ಜೀವನ ಹಂಗಾಗುತ್ತೆ, 2 ದಿನಗಳಿಗೆ 6 ತಿಂಗಳು ಮಾತ್ರ ಚೆನ್ನಾಗಿರ್ತಾರೆ, ಇನ್ನು ಸ್ವಲ್ಪ ದಿನದಲ್ಲೇ ಡಿವೋರ್ಸ್ ಆಗ್ತಾರೆ, ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳ ಮೂಲಕ ಹರಿಹಾಯ್ತಿದ್ರ. ಆದರೆ ಇದು ಯಾವುದೂ ಕೂಡ ಒಳ್ಳೇದಲ್ಲ, ನಮ್ಮ ಕರ್ನಾಟಕಕ್ಕೂ ಒಳ್ಳೇದಲ್ಲ. ಬಿಕಾಸ್ ಯಾಕಂತಂದ್ರೆ ಕರ್ನಾಟಕದವರು ಈ ತರ ಚೀಪ್ ಮೆಂಟಾಲಿಟಿಯನ್ನ ಹೊಂದಿದಾರ ಅನ್ನುವಂಥದ್ದು ಪರಭಾಷಿಗರೆಲ್ಲರೂ ಕೂಡ ನೋಡ್ತಿರ್ತಾರೆ. ಯಾಕಂತಂದ್ರೆ ಇವತ್ತು ನಾನು ಇಲ್ಲಿರ್ಬೋದು, ಬೇರೆ ದೇಶದಲ್ಲಿ ಇದ್ಕೊಂಡು ಕೂಡ ನಾನು ಇನ್ಸ್ಟಾಗ್ರಾಮ್ ನೋಡ್ಬೋದು, ಟ್ರೋಲ್ ಪೇಜಸ್ ಅನ್ನ ನೋಡ್ಬೋದು, ಫೇಸ್ಬುಕ್ನ ಯೂಸ್ ಮಾಡ್ಬೋದು, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಬೋದು. ಅರ್ಥ ಆಗುತ್ತೆ, ಅದು ಟ್ರಾನ್ಸ್ಲೇಷನ್ ಮಾಡಿಬಿಟ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಈ ತರ ಈ ಮಟ್ಟಕ್ಕೆ ಇಳಿದಿದಾರ ಕರ್ನಾಟಕ ಜನತೆ ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಬರುವಂತಹ ಪ್ರಯತ್ನ ಆಗುತ್ತೆ ಇದು. ದಯವಿಟ್ಟು ಯಾರೆಲ್ಲ ಈ ಥರ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೋ, ನೆಗೆಟಿವ್ ಆಗಿ ಅವರ ಪರ್ಸನಲ್ ಜೀವನವನ್ನು ಇಟ್ಕೊಂಡು ನಿಮ್ಮ ಲೈಕ್ಸ್ಗೋಸ್ಕರ, ನಿಮ್ಮ ಶೇರ್ಸ್ಗೋಸ್ಕರ ಮಾಡ್ತಿದ್ರೋ, ಇಲ್ಲಿಗೆ ನಿಲ್ಲಿಸ್ಬಿಡಿ. ಇದು ಯಾವುದು ಕೂಡ ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ, ನಮ್ಮ ಕರ್ನಾಟಕಕ್ಕೂ ಒಳ್ಳೇದಲ್ಲ, ನಮ್ಮ ಭಾರತಕ್ಕೂ ಒಳ್ಳೇದಲ್ಲ. ಯಾಕೆ ಅಂತಂದ್ರೆ ಇದು ಯಾವುದೂ ಕೂಡ ನಮ್ಮ ಸಂಪ್ರದಾಯ ಅಲ್ಲ, ನಮ್ಮ ಸಂಸ್ಕೃತಿನೂ ಅಲ್ಲ. ಬರುವಂಥವ್ರಿಗೆ ನಾವು ಪ್ರೀತಿಯಿಂದ ಮಾತನಾಡ್ಸೋಣ, ಕನ್ನಡ ಮಾತಾಡಿಲ್ಲ ಅಂದಾಗ ಕನ್ನಡ ಕಲಿಸ್ಕೊಳ್ಳೋಣ, ಕನ್ನಡ ಮಾತಾಡಲ್ಲ ಅಂತ ಹೇಳಿದಾಗ ದುರಂಕಾರವನ್ನು ತೋರಿಸಿದಾಗ ಅದೇ ರೀತಿ ದುರಂಕಾರದಲ್ಲಿ ನಾವು ಅವ್ರಿಗೆ ಆನ್ಸರನ್ನು ಕೂಡ ಕೊಡೋಣ. ಕನ್ನಡ ಕಲಿಸಿ ಅವ್ರ ಹತ್ರ ಕನ್ನಡದಲ್ಲೇ ಕ್ಷಮೆ ಕೇಳಿಸಿ, ಮತ್ತೆ ಅವರು ಕರ್ನಾಟಕದಲ್ಲಿ ಇರೋ ತನಕನೂ ಕೂಡ ಕನ್ನಡವನ್ನೇ ಮಾತನಾಡುವಂತಹ ಒಂದು ಭಾಷೆಯನ್ನು ಕಲಿಸ್ಕೊಡೋಣ ಅಂತ ಇವತ್ತಿಗೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ತಗೊಂಡಿದ್ದೆ. ರಶ್ಮಿಕಾ ಮಂದಣ್ಣ ಅವರ ವೈಯಕ್ತಿಕ ಜೀವನ. ಎನಿವೆ, ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ರಶ್ಮಿಕಾ ಅಭಿಮಾನಿಗಳ ಕಡೆಯಿಂದನೂ ಕೂಡ, ನಮ್ಮ ಬಾಸ್ ಟಿವಿ ಕಡೆಯಿಂದ ರಶ್ಮಿಕಾ ಮಂದಣ್ಣ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಕನಸುಗಳು ನನಸಾಗಲಿ. ಯಾರು ಏನೇ ಅಂದರೂ ಕೂಡ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನೀವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಗೊತ್ತು, ನಿಮ್ಗೆ ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಒಂದು ವಿಡಿಯೋ ರೀಚ್ ಆದರೆ ತುಂಬಾ ಖುಷಿ ವಿಚಾರ. ಆದರೆ ಏನಂತಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಜೀವನವನ್ನು ನೀವು ಪ್ರಾಕ್ಟಿಕಲ್ ಆಗಿ ತಗೊಂಡಿದ್ರೆ ನಿಮ್ಮ ಜೀವನ ಸುಖಕರವಾಗಿರಲಿ, 100 ಕಾಲ ಚೆನ್ನಾಗಿರಿ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಕನ್ನಡಿಗರಿಗೆ ಎಲ್ರಿಗೂ ಕೂಡ, ಯಾರೆಲ್ಲಾನು ಈ ಥರ ಟಾರ್ಗೆಟ್ ಮಾಡಿ ಮಾತಾಡ್ತಿದಾರೋ ಅವರಿಗೂ ಕೂಡ ಹೇಳ್ತಾ ಇರುವಂಥದ್ದು ಏನಂತಂದ್ರೆ, ಒಬ್ಬರ ಬಗ್ಗೆ ಮಾತನಾಡೋದನ್ನ ಬಿಟ್ಬಿಟ್ಟು ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಹೋಗೋಣ, ನಾವು ಉದ್ಧಾರ ಆಗೋಣ. ಆಗ ಇಡೀ ಕರ್ನಾಟಕ ಉದ್ಧಾರ ಆಗುತ್ತೆ, ಅದರೊಟ್ಟಿಗೆ ನಮ್ಮ ಭಾರತ ಕೂಡ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ವಿಚಾರದ ಬಗ್ಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಮಾತನಾಡಿಸ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.